ಯಾವುದು ಆಗಬಾರ್ದು ಅಂದ್ಕೊಂಡಿದ್ರು, ಯಾವುದು ಸ್ಫೋಟಗೊಳ್ಳಬಾರದು ಅಂತ ಅಂದ್ಕೊಂಡಿದ್ರು. ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯ ನಾಯಕರ ಜೊತೆಗೆ ಯಾವ ವಿಚಾರ ಚರ್ಚೆ ಮಾಡಿದ್ರು ಅದುವೇ ಆಗೋಗಿದೆ. ಈಗಾಗಲೇ ಭಿನ್ನಮತದ ಬೇಗೆ ಇದೆ. ಮತ್ತೊಂದು ಕಡೆ ಅಸಮಾಧಾನ ಸ್ಫೋಟಗೊಂಡಿದೆ. ಸ್ಥಾನ ವಂಚಿತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅವರ ಬೆಂಬಲಿಗರು ಬಂದ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದೇನು, ಶಾಸಕರು ಹೇಳ್ತಾ ಇರೋದೇನು, ಯಾವೆಲ್ಲ ಶಾಸಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಾವು ಜನರಿಗೆ ಮಗ ತೋರ್ಸಕ್ಕೆ ಆಗ್ತಾ ಇಲ್ಲ, ನೀವು ಶಾಸಕರು ಅಸಮರ್ಥರ ಅಂತೇಳಿ ಮಂತ್ರಿಗಿರಿ ಕನಸು ನುಚ್ಚುನೂರು. ಕಾಂಗ್ರೆಸ್ನಲ್ಲಿ ಕೋಲಾಹಲ, ಗದ್ದಲ, ರಾಜೀನಾಮೆ, ಬಂದ್, ರೋಷಾಗ್ನಿ. ಶಾಸಕರು ಹೇಳೋದೇನು? ಸಚಿವ ಸಂಪುಟ ವಿಸ್ತರಣೆ ಆಗಿದ್ದೇ ಆಗಿದ್ದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಶಾಸಕರು ಕೆಂಡಾಮಂಡಲರಾಗಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಎಂಬಂತೆ ರಾಜೀನಾಮೆ ಕೊಡೋಕೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ BR ಪಾಟೀಲ್ ಅವರು ಸಹ ಕೈ ನಾಯಕನ ಮೇಲೆ ಮುನಿಸಿಕೊಂಡಿದ್ದು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸಿಗದ ಮಂತ್ರಿ ಸ್ಥಾನ, ಬಸನಗೌಡ ದದ್ದಲ್ ರಾಜೀನಾಮೆ. ರಾಯಚೂರು ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಶಾಸಕ ಬಸನಗೌಡ ದದ್ದಲ್ ಕೂಡ ಅಸಮಾಧಾನಗೊಂಡಿದ್ದಾರೆ. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ತುಂಬಾನೇ ನಂಬಿದ್ರು. ಹೈಕಮಾಂಡ್ನಿಂದ ಕರೆ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಕರೆನೂ ಬಂದಿಲ್ಲ, ಮಂತ್ರಿಗಿರಿಯೂ ಸಿಗಲಿಲ್ಲ. ಇದರಿಂದ ಕೋಪಗೊಂಡ ಶಾಸಕ ಬಸನಗೌಡ ದದ್ದಲ್ ಅವರು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಶಾಸಕ ಕೊತ ಬಾಗೇಪಲ್ಲಿ ಬಂದಾಗಿತ್ತು. ಇಡೀ ಏರಿಯಾ ಬಂದಾಗಿತ್ತು. ಯಾಕಂದ್ರೆ ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರು ರೋಡ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿದ್ರು. ರೋಡ್ನಲ್ಲಿ ಕೂತ್ಕೊಂಡು ಧಿಕ್ಕಾರ ಕೂಗಿದ್ರು. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರನ್ನ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡದಿದ್ದಕ್ಕೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸಚಿವ ಸಂಪುಟ ಲಿಸ್ಟ್ ರೆಡಿಯಾಗ್ತಾ ಇದ್ದಂತೆ ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರು ರೋಷಾವೇಶ ಹೊರಹಾಕಿದ್ರು. ಕೋಲಾರ ಜಿಲ್ಲೆಗೆ ಶಾಸಕ ಸ್ಥಾನ ಕೊಟ್ಟಿಲ್ಲ ಅಂತ ನಾರಾಯಣಸ್ವಾಮಿಯೂ ಕೂಡ ಅಸಮಾಧಾನ ಹೊರಹಾಕಿದ್ರು. ಈಗ ಈ ಅಸಮಾಧಾನ ಮತ್ತೊಂದು ಹಂತಕ್ಕೆ ಹೋಗಿದೆ. ಆಗಸ್ಟ್ 6ನೇ ತಾರೀಕು ಕೋಲಾರ ಜಿಲ್ಲೆ ಬಂಗಾರಪೇಟೆ ನಗರವನ್ನ ಬಂದ್ ಮಾಡೋಕೆ ವಿವಿಧ ಸಂಘಟನೆಗಳು ಕರೆ ಕೊಟ್ಟಿವೆ. ನಾವು ಜನರಿಗೆ ಮಗ ತೋರ್ಸಕ್ಕೆ ಆಗ್ತಾ ಇಲ್ಲ, ನೀವು ಶಾಸಕರು ಅಸಮರ್ಥರ ಅಂತೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲಿ ಇವತ್ತಿಗೂ ದಡ್ಡಿಗಳು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ರಸ್ತೆ ಚಳವಳಿ ಮಾಡ್ತಾ ಇದ್ದಾರೆ, ಗೆರವಾಗ್ತಾ ಇದ್ದಾರೆ. ಫೇಸ್ಬುಕ್, ವಾಟ್ಸಪ್ ಅಲ್ಲಿ ನಮ್ಮೆಲ್ಲ ಶಾಸಕರನ್ನು ಕೂಡ ಹೀನಾಮಾನವಾಗಿ ಬೈತಾ ಇದ್ದಾರೆ. ಇಲ್ಲಿ ನೋಡಿ, ಮುಧೋಳ ಶಾಸಕ ತಿಮ್ಮಾಪುರ ಕ್ಷೇತ್ರದ ಜನ ಕೂಡ ಕೆರಳಿ ಕೆಂಡವಾಗಿದ್ರು. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದಿದ್ದರು. ಟೈರ್ಗೆ ಬೆಂಕಿ ಹಚ್ಚಿ ಕಿಡಿಕಾರಿದ್ರು. RB ತಿಮ್ಮಾಪುರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಏನು ತಪ್ಪುಗಳದು, ನಮ್ಗೆ ಹೇಳಿ ಬಿಟ್ಟಿದ್ರೆ ಬಹಳ ಖುಷಿ ಇರ್ತಿತ್ತು. ಪಕ್ಷ ಸಂಘಟನೆ ಸಲುವಾಗಿ ನಾವು ಬಿಟ್ಟಿದ್ದೀವಿ, ಹೊಸಬರು ಕೊಡಕ್ಕೆ ನಾವು ಬಿಟ್ಟಿದ್ದೀವಿ, ಪರ್ಫಾರ್ಮೆನ್ಸ್ ನಾಟಕ ಅದಕ್ಕೆ ಬಿಟ್ಟಿದ್ದೀವಿ. ಹಿಂಗೆ ಏನು ತಪ್ಪುಗಳು ನಮ್ಗೆ ಹೇಳಿದ್ರೆ ಬೇರೆ ಇತ್ತೊಬ್ಬನೊಬ್ಬನ ತೆಗೆದು ಮತ್ತೆ ಹೊಸಬರನ್ನ ತರೋದು ಅಂದರೆ ಅಲ್ಲಿ ನಾಯಕತ್ವದ ಕೊರತೆಯಲ್ಲಿ ತಯಾರಿ ಮಾಡ್ತಕ್ಕಂಥ ಸರಿ ಅಂತ. ಅಸಮಾಧಾನ ಇಲ್ಲ ಅಂತಾನೆ ಗುಬ್ಬಿ ಅಸಮಾಧಾನ. ಮಹಿಳೆಯರಿಲ್ಲದ ಸಂಪುಟ, ಮಹಿಳೆಯರಿಗೆ ಅವಕಾಶ ಕೊಡದಂತಹ ಕಾಂಗ್ರೆಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ನಡೆಯುತ್ತಿತ್ತು. ಈ ನಡುವೆ ಅಸಮಾಧಾನ ಇಲ್ಲ, ಯಾವ ಬೇಸರವೂ ಇಲ್ಲ ಅಂತ ಹೇಳ್ತಾನೆ ಶಾಸಕ ಗುಬ್ಬಿ ಶ್ರೀನಿವಾಸ್ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಕೊಡಬೇಕು, ನಾವು 33% ಅವ್ರಿಗೆ ಮೀಸಲಾತಿ ಕೊಡೋಕ್ಕೆ ಕೇಂದ್ರ ಸರ್ಕಾರ ಬಿಲ್ ಮೂವ್ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಕೊಡಬೇಕಾಯಿತು. ಇನ್ನೂ ಒಂದು ಸ್ಥಾನ ಉಳಿಸ್ಕೊಂಡ್ರೆ ಮಹಿಳೆಯರಿಗೆ ಕೊಡ್ತಾರೆ ಅಂತ ಅನ್ಕೊಂಡು ಕೊಡ್ಬೇಕು, ಅವರಿಗೆ ಕೊಡ್ಬೇಕು, ಮಹಿಳೆಯರಿಗೆ ಕೊಡಬೇಕು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಶಾಸಕರು ಹಾಗೂ ಬೆಂಬಲಿಗರು ರೋಷಾವೇಶ ಹೊರಹಾಕ್ತಿದ್ರೆ, ಇತ್ತ ದಿನೇಶ್ ಗುಂಡೂರಾವ್ ಪರವಾಗಿ ಅರ್ಚಕರ ಸಂಘಟನೆ ಖಾತೆ ಬದಲಾಯಿಸಿ ಗುಂಡೂರಾವ್ ಅವರಿಗೆ ಮುಜರಾಯಿ ಖಾತೆ ನೀಡುವಂತೆ ಆಗ್ರಹಿಸಿದ್ರು. ಏನೇ ಇರಲಿ, ಹಳೆ ಟೈರ್ಗಳಿಗೆ ಬೆಂಕಿ ಹಚ್ಚೋದ್ರಿಂದ ಸಚಿವ ಸ್ಥಾನ ಸಿಗುತ್ತಾ?
ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಮತ್ತೆ ಸಂಪುಟ ಲಿಸ್ಟ್ ಹೊಸದಾಗಿ ಬರುತ್ತಾ? ಯಾವುದೂ ಬದಲಾಗಲ್ಲ, ಏನೇನೂ ಆಗಲ್ಲ. ಬರೀ ವಾಯುಮಾಲಿನ್ಯ ಆಗುತ್ತೆ ವಿನಃ ಪ್ರತಿಭಟನೆ, ಗುಜರಿ ಟೈರ್ಗಳಿಗೆ ಬೆಂಕಿ ಹಚ್ಚೋದ್ರಿಂದ ಯಾವುದೇ ಉಪಯೋಗವಿಲ್ಲ.